ಆದ್ಯ ಎಲ್ಲಿದ್ದಾಳೆ ಏನ್ ಮಾಡ್ತಿದ್ದಾಳೆ ಅಂತ ಈ ಮನೇಲಿ ಇಬ್ರಿಗೆ ವಿಷಯ ಗೊತ್ತಿದೆ. ಯಾರಿಗೆ? ಶ್ರಾವಣಿ ಮತ್ತೆ ಮನ್ವಿನ ಕೇಳಿ. ತನ್ವಿ, ನಿನಗೆ ಎಷ್ಟು ಸಲ ಹೇಳೋದು ಪದೇ ಪದೇ ಶ್ರಾವಣಿನ ಇದ್ರ ಮಧ್ಯೆ ಎಳಿಬೇಡ ಅಂತ? ಆದ್ಯ ಎಲ್ಲೋದ್ಲು ಅಂತ ಶ್ರಾವಣಿಗೆ ಹೇಗೆ ಗೊತ್ತಿರಬೇಕು? ಫಸ್ಟ್ ಆಫ್ ಆಲ್ ಆದ್ಯ ಓಡೋಗ್ತಾಳೆ ಅಂತ ಗೊತ್ತಿದ್ರೆ ಶ್ರಾವಣಿ ಅವಳನ್ನ ಓಡೋಗಿ ಬಿಡ್ತಾ ಇದ್ಲ? ಅದನ್ನೆಲ್ಲ ಯೋಚನೆ ಮಾಡೋದು ಬೇಡವಾ ನೀವು? ನೀವೆಲ್ಲ ಶ್ರಾವಣಿ ಏನು ಅಂತ ಅರ್ಥ ಮಾಡ್ಕೊಂಡು ತುಂಬ ಇದೆ. ಶ್ರಾವಣಿ, ಇಲ್ಲಿಂದ ಹೋಗು. ಇವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡು ನೀನು ನೋವು ಅನುಭವಿಸೋದು ನನಗೆ ಇಷ್ಟ ಆಗಲ್ಲ. ಶ್ರಾವಣಿ, ನೀನು ಹೊರಡು ಅಂದೆ. ರೂಮಲ್ಲಿರು, ನಾನು ಆಮೇಲೆ ಬಂದು ಮಾತಾಡ್ತೀನಿ. ಶ್ರಾವಣಿ ಅವ್ರು ಎಲ್ಲೂ ಹೋಗೋದ್ ಬೇಡ, ಅವ್ರು ಇಲ್ಲೇ ಇರ್ಬೇಕು. ತಂದೆ ನೋಡು ಅಭಿ, ವಿಕ್ಕಿ ಮತ್ತೆ ಮಾಮ್ ಶ್ರಾವಣಿ ಅವ್ರ ಮೇಲೆ ಬ್ಲೇಮ್ ಮಾಡಿದ್ದು ಕರೆಕ್ಟ್ ಆಗೇ ಇದೆ. ಅದು ನಿನಗೆ ಅರ್ಥ ಆಗ್ತಾ ಇಲ್ಲ. ಏನ್ ಹೇಳಕ್ ಹೊರಟಿದ್ಯಾ? ಏನ್ ನಿನ್ ಮಾತಿನ ಅರ್ಥ? ಆದ್ಯ ಓಡೋಗೋದಕ್ಕೆ ಶ್ರಾವಣಿ ಅವರೇ ಕಾರಣ ಅಂತ ಹೇಳೋದಕ್ಕೆ ಹೊರಟಿದ್ದೀನಿ. ಸುಮ್ಮನೆ ನನ್ನ ಕೋಪ ನೆತ್ತಿಗೇರಕ್ಕೂ ಮೊದಲು ಇಲ್ಲಿಂದ ಹೊರಟೋಗ್ಬಿಡು. ಇಲ್ಲಾಂದ್ರೆ ಏನಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ತನ್ವಿ, ಅರ್ಥ ಮಾಡ್ಸೋಕೆ ಹೋದ್ರೆ ಪ್ರಯೋಜನ ಇಲ್ಲ. ಅರ್ಥ ಮಾಡ್ಕೊಳ್ಳೋರಾದ್ರೆ ಅರ್ಥ ಮಾಡ್ಕೊಂಡಿರೋರು. ನಿದ್ದೆ ಮಾಡ್ತಿರೋರನ್ನ ಎಬ್ಬಿಸ್ಬೋದು, ಆದ್ರೆ ನಿದ್ದೆ ಮಾಡೋ ಥರ ಆಕ್ಟಿಂಗ್ ಮಾಡೋರನ್ನ ಎಬ್ಸಕ್ಕಾಗಲ್ಲ. ಏನತ್ತೆ ನಿಮ್ಮ ಮಾತಿನ ಅರ್ಥ? ಯಾರು ನಾಟಕ ಮಾಡಕ್ ಟ್ರೈ ಮಾಡ್ತಾ ಇದಾರೆ ಇಲ್ಲಿ? ದಯವಿಟ್ಟು ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ಮನೆ ಹೇಗಕ್ಕ ಇರಕ್ಕಾಗತ್ತೆ? ಇಷ್ಟೆಲ್ಲ ನಡೆದ್ರು ಕೈ ಕಟ್ಕೊಂಡು ಕುತ್ಕೋಬೇಕಾ ನಾವೆಲ್ಲ? ವಿಕ್ಕಿಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ವಿಕ್ಕಿ ಲೈಫ್ ಏನಾಗ್ಬೇಡ. ಹುಡುಗರು ಓಡೋದ್ರೆ ಹುಡುಗಿಗೆ ಬೇಜಾರಾಗ್ಬೋದು, ಆದ್ರೆ ಹುಡುಗಿ ಓಡೋದ್ರೆ ಹುಡುಗರಿಗೆ ಬೇಜಾರಾಗ್ಬಾರ್ದಾ? ಅವ್ರು ಹೇಗ್ ಬೇಕಾದ್ರೂ ಬದುಕ್ಬೋದಾ? ದಯವಿಟ್ಟು ಮಾತು ನಿಲ್ಸಿ, ಇಲ್ಲಿಂದ ಹೋಗ್ಬೇಡಿ. ನನ್ ಕೋಕೋನ ಟೆಸ್ಟ್ ಮಾಡಬೇಡಿ. ಅಭಿ, ನಿನ್ಗೆ ಪ್ರೂಫ್ ತೋರಿಸಿದ್ರೆ ನಂಬ್ತ್ಯಾ? ಏನ್ ಸಾಕ್ಷಿ ಇಟ್ಕೊಂಡಿದ್ಯಾ? ಏನ್ ಪ್ರೂವ್ ಮಾಡ್ತೀಯ? ಶ್ರಾವಣಿ ತಪ್ಪು ಅಂತನಾ? ಪ್ರೂವ್ ಮಾಡಿದ್ರೆ ನಂಬ್ತ್ಯಾ ಅಭಿ? ಹೇಳು. ಏನದು ತನ್ವಿ? ಹೇಳ್ತೀನಿ, ಎಲ್ಲರೂ ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ. ಮೊದಲು ಅದೇನಂತ ಪ್ರೂವ್ ಮಾಡಿ ತೋರ್ಸು. ಓಕೆ, ಜಸ್ಟ್ ಅ ಮಿನಿಟ್. ಏನ್ ನಡೀತಿದೆ ಇಲ್ಲಿ? ಬಾ ವಿಕ್ಕಿ, ನಿನ್ನ ಈ ಪರಿಸ್ಥಿತಿಗೆ ಕಾರಣ ಆದ್ರಲ್ಲ ಅವ್ರು ಯಾರು ಅಂತ ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ಹೌದಾ? ಹೌದಾ? ಯಾರು 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 ಹೇಳು? ನನ್ ಬರ್ತಿರೋ ಸಿಟ್ಟಿಗೆ ಅವ್ನ್ ಕುತ್ತಿಗೆ ಇಸ್ಗಿ ಸಾಯಿಸ್ಬಿಡ ಅನಿಸ್ತಿದೆ.
ನನ್ನ ಲೈಫನ್ನೇ ಹಾಳು ಮಾಡ್ಬಿಟ್ಟ. ಆ ಕೋಪನ ತೀರಿಸ್ಕೋಬೇಕು ನಾನು. ವಿಕ್ಕಿ, ನೀನು ಈ ಥರ ವಿಯರ್ಡ್ ಆಗೆಲ್ಲ ಬಿಹೇವ್ ಮಾಡಬೇಡ ಕಣೋ. ನಮಗೆಲ್ಲ ಅರ್ಥ ಆಗ್ತಿದೆ. ಪ್ಲೀಸ್ ಇವಾಗ ಸೈಲೆಂಟ್ ಆಗಿರು, ರೂಮ್ಗೆ ಹೋಗು. ಏನ್ ಚಿಕ್ಕಿ? ಏನ್ ಚಿಕ್ಕಿ ಭಯ ಆಗೋದು? ನನ್ನ ರಕ್ತ ಕುದೀತಾ ಇದೆ. ಏನಾದ್ರೂ ಮಾಡ್ಕೊಂಡ್ಬಿಡ ಅನ್ಸ್ತಿದೆ. ವಿಕ್ಕಿ, ಬಾಯಿ ಮುಚ್ಕೊಂಡು ನಿಂತ್ಕೊ. ಏನೋ ಮಾಡ್ಕೊಳ್ಳೋ ಅಷ್ಟು ದೊಡ್ಡವನಾಗ್ಬಿಟ್ಯಾ ನೀನು? ತನ್ವಿ, ಅದೇನು ಅಂತ ತೋರಿಸು ಪುಟ್ಟ. ನೋಡಿ, ಏನಾಯ್ತು ಮಾನ್ವಿ? ಯಾಕೆ ನನ್ನನ್ನು ಹೇಳ್ಬೇಡ ಅಂತ ತಡೆದೆ? ಮುಚ್ಚಿಡೋದ್ರಿಂದ ಏನೂ ವ್ಯತ್ಯಾಸ ಆಗೋದಿಲ್ಲ ಮನ್ವಿ. ಹೌದು, ಆದ್ಯನ ಓಡೋಗು ಅಂತ ಹೇಳಿ ಅವಳಿಗೆ ಹೆಲ್ಪ್ ಮಾಡಿದೆ. ಎಲ್ಲರೂ ಕಲ್ಯಾಣ ಮಂಟಪದಲ್ಲಿ ನನ್ನನ್ನು ಬ್ಲೇಮ್ ಮಾಡ್ತಿರ್ಬೇಕಾದ್ರೆ ನನ್ನನ್ನು ಸಪೋರ್ಟ್ ಮಾಡಿದ್ದು ನನ್ನ ಗಂಡ ಅಭಿ. ಅಕಸ್ಮಾತ್ ನಾನು ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅಲ್ವಾ ಮನ್ವಿ? ಆದ್ಯ ಇಲ್ಲೇ ಇದ್ರೆ ಅವಳಿಗೆ ಮದುವೆ ಆಗತ್ತೆ ಅನ್ನೋ ಭಯಕ್ಕೆ ಓಡೋಗು ಅಂತ ಕಳಿಸ್ದೆ. ಆದ್ಯ ಓಡೋಗಿದ್ದು ಸರಿಯಾಗೇ ಇದೆ. ಅವಳು ಓಡ್ ಹೋಗ್ಲೇಬೇಕಿತ್ತು. ಅಮ್ಮಯ್ಯ, ಗಾಡಿ ನಿಲ್ಸು. ಯಾಕೆ? ಪ್ಲೀಸ್ ನಿಲ್ಸು, ಹೇಳ್ತೀನಿ. ಸರಿ. ಏನಾಯ್ತು? ಆದ್ಯಾ, ಏನಾಯ್ತು? ಆದ್ಯಾ, ನನಗೆ ಅರ್ಥ ಆಗುತ್ತೆ. ಈಗ ಆದ್ಯ ಸಿಂಗಲ್ ಅಲ್ಲ, ನಾನಿದ್ದೀನಿ. ಏನೇ ಸಮಸ್ಯೆ ಬಂದರೂ ನನ್ನ ಜೊತೆಗೆ ನಿಲ್ತೀನಿ. ಮನೆಗೆ ಹೋಗೋಕ್ಕೂ ಮುಂಚೆ ನಾನು ನಿಂಗೇನೋ ಹೇಳಬೇಕು. ಏನು? ಅದು ನಾನು ನಿನ್ನ ಹತ್ರ. ಗೊತ್ತು, ನೀನು ಏನು ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನು? ಮನೆಯವರು ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ, ಮುಂದೇನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದೆಯಾ ತಾನೆ? ಹಾಂ, ಅದೇ. ನೀನು ಏನು ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೊತೀನಿ. ಹೇಗಿದ್ರು ಅಕ್ಕಂಗೆ ನಮ್ಮ ವಿಚಾರಗಳೆಲ್ಲ ಗೊತ್ತಿದೆ. ಬಾವನ್ನ ಒಪ್ಸೋಕ್ಕೆ ಅವಳು ಹೆಲ್ಪ್ ಮಾಡ್ತಾಳೆ. ಸರಿ, ಮನೆಗೆ ಹೋಗೋಣ. ಬಾ ಕೂತ್ಕೋ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಹೇಳಿರೋ ಸುಳ್ಳು ಹೊರಗಡೆ ಬರುತ್ತೆ. ಇಷ್ಟು ದೊಡ್ಡ ಸುಳ್ಳು ಹೇಳಿದೆ ಅಂತ ಅಮ್ಮಯ್ಯ ನನ್ನನ್ನು ದ್ವೇಷ ಮಾಡೋಕ್ಕೆ ಶುರು ಮಾಡ್ತಾನೆ. ದೇವ್ರೇ, ನೀನೇ ಕಾಪಾಡ್ಬೇಕು ನನ್ನನ್ನು. ಏಯ್, ಏನು ಯೋಚನೆ ಮಾಡ್ತಾ ಇದೆಯಾ? ಬಾ ಕುತ್ಕೋ, ಹೋಗೋಣ. ಶ್ರಾವಣಿ, ಇದೆಲ್ಲ ನಿಜಾನಾ? ನಾನು ನೋಡ್ತಾ ಇರೋದು ಸತ್ಯನಾ? ಆದ್ಯ ಓಡೋಗಕ್ಕೆ ನೀನು ಹೆಲ್ಪ್ ಮಾಡಿದ್ಯಾ? ಕಣ್ಣಾರೆ ನೋಡಿದ್ರು ಮತ್ತೆ ಹೋಗಿ ಕೇಳ್ತಿದ್ಯಾ ಅಭಿ? ಈ ರೀತಿ ಕೇಳಿದ್ರೆ ಶ್ರಾವಣಿ ನಂದೇನು ತಪ್ಪಿಲ್ಲ ಅಂತಾನೆ ಹೇಳ್ತಾಳೆ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ. ಆ ಪರೀಕ್ಷೆನೂ ಬೇಕಾದ್ರೆ ನಡೆದೋಗ್ಲಿ. ಎಲ್ಲರೂ ಸುಮ್ಮನೆ ಬೇಡಿ, ಯಾರು ಒಂದು ಮಾತು ಕೂಡ ಆಡಬಾರ್ದು. ಶ್ರಾವಣಿ, ನೀನು ಹೇಳು. ಹೌದು ಅಭಿ, ಆದ್ಯ ಓಡೋಗೋದಕ್ಕೆ
ನಾನೇ ಕಾರಣ. ನಾನೇ ಅವಳಿಗೆ ಓಡೋಗೋದಕ್ಕೆ ಹೇಳಿದ್ದು. ನೀನಿಂತ ಕೆಲಸ ಮಾಡ್ದ್ಯಾ? ನಾನು ನೋಡ್ತಿರೋದು, ನೀನು ಹೇಳ್ತಿರೋದು ಇದು ಸತ್ಯನಾ? ನನ್ನ ಶ್ರಾವಣಿ ಇಂಥ ಕೆಲಸ ಮಾಡ್ತಾಳ? ಹೌದು ಅಭಿ, ಎಲ್ಲದಕ್ಕೂ ಒಂದು ಕಾರಣ ಇರತ್ತಲ್ವಾ, ಹಾಗಾಗಿ ಕೆಲಸ ಮಾಡಿಬಿಟ್ಟೆ. ಅದು ಅಭಿ, ಸೂಪರ್. ನೀನು ಈ ಮನೆ ಸೊಸೆ, ಈ ಮನೆ ದೀಪ ಬೆಳಗ್ತೀಯ ಅಂತ ಅನ್ಕೊಂಡಿದ್ವಿ, ಆದರೆ ನೀನು ಈ ಮನೆ ಹಾಳು ಮಾಡಿಬಿಟ್ಟೆ. ವಿಕ್ಕಿ ಆದ್ಯ ಮದುವೆ ಎಷ್ಟು ವರ್ಷಗಳ ಕನಸು ಅಂತ ಗೊತ್ತಾ ನಿನಗೆ ಶ್ರಾವಣಿ? ಆದ್ಯನ ಅಲ್ಲಿಂದ ಓಡ್ ಹೋಗೋ ಥರ ಮಾಡಿ ಅವಳ ಹೆಸರು ಹಾಳು ಮಾಡಿ ಅಭಿ ಹೆಸರನ್ನು ಕೆಡಿಸಿ ಈ ಮನೆ ಹಾಳು ಮಾಡಿಬಿಟ್ಟಿಯಲ್ಲ. ಹೇಗಾದ್ರೂ ಮನ್ಸು ಬಂತು ನಿಂಗೆ ಈ ಥರ ಮಾಡೋದಕ್ಕೆ? ನೀನು ಅಭಿ ಸೇರ್ಕೊಂಡು ಸಂಯುಕ್ತ ಅಕ್ಕಂಗೆ ಮೋಸ ಮಾಡ್ಬಿಟ್ರಿ. ಅವಳ ನಂಬಿಕೆನ ಸಾಯಿಸ್ಬಿಟ್ರಿ.